ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ಪರಿಶುದ್ಧ ಆತ್ಮನು ಈ ಉದಯ ಕಾಲದಲ್ಲಿ ದೇವರು ನಿಮ್ಮ ಸಂಗಡ ಮಾತಾಡಿತಾನೆ. ಹಲ್ಲೆಲೂಯಾ. ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರಿನ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ಹಲ್ಲೆಲೂಯಾ. ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವನು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡುತ್ತೇನೆ. ಹಲ್ಲೆಲೂಯಾ. ಆ ವಾಕ್ಯ ಓದಿಕೊಳ್ಳೋಣ. ಹಲ್ಲೆಲೂಯಾ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. 4ನೇ ಅಧ್ಯಾಯ, ಅದರಲ್ಲಿ 19ನೇ ವಚನ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಚೆನ್ನಾಗಿ ಹೇಳುತ್ತದೆ. ಹಲ್ಲೆಲೂಯಾ. ನನ್ನ ದೇವರಾದ ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಈ ಉದಯ ಕಾಲದಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ಪ್ರತಿ ಒಂದು ಕೊರತೆಯನ್ನು ನೀಗಿಸುವನು. ಹಲ್ಲೆಲೂಯಾ. ಲೋಕದ ತಾಯಿ ತಂದೆ ಅಣ್ಣ ತಮ್ಮರಾದರೂ ಹಂಚಿಕೊಂಡು ಮಾತಾಡುತ್ತೇವೆ. ಹಲ್ಲೆಲೂಯಾ. ಆದರೆ ಇಲ್ಲಿ ದೇವರು ಹೇಳುತ್ತಾ ಇದ್ದಾನೆ, ನಿನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸುವೆನು ಎಂಬುದಾಗಿ ದೇವರು ನಿಮ್ಮನ್ನು ಹೇಳುತ್ತಾ ಇದ್ದಾರೆ. ನಿನ್ನನ್ನೇ ದೇವರು ಹೇಳುತ್ತಾ ಇರುವುದು. ಹಲ್ಲೆಲೂಯಾ. ಈ ಉದಯ ಕಾಲದಲ್ಲಿ ನಿನಗೆ ಯಾವ ಚಿಂತೆ, ಯಾವ ಕೊರತೆ ಇದೆಯೋ ಅದರಿಂದ ದೇವರು ನಿನ್ನನ್ನು ಬಿಡಿಸುತ್ತೇನೆಂಬುದಾಗಿ ನಿನಗೆ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಈ ಉದಯ ಕಾಲದಲ್ಲಿ ಯಾರೋ ಏನೋ ಒಂದು ಕೊರತೆಯಲ್ಲಿದ್ದಿದ್ರೆ ಅದಕ್ಕಾಗಿ ನಿಮ್ಮ ಸಂಗಡೆ ಯೇಸು ಮಾತಾಡ್ತಿರೋದು, ನಿಮ್ಮ ಸಂಗಡೆ ರಾಜಾದಿ ರಾಜನು ಮಾತಾಡ್ತಾ ಇರೋದು, ಕರ್ತಾದಿ ಕರ್ತನು ಮಾತಾಡ್ತಾ ಇರೋದು. ಹಲ್ಲೆಲೂಯಾ. ವಾಕ್ಯ ಎಂಬುದೇ ದೇವರ ಆಗಿದ್ದಾನೆ. ಆ ವಾಕ್ಯನೇ ದೇವರಾಗಿದೆ. ಹಲ್ಲೆಲೂಯಾ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಲ್ಲ, ವಾಕ್ಯ ದೇವರಾಗಿದೆ. ಈ ವಾಕ್ಯವನ್ನು ಹಿಡಿದಿಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ನಿನ್ನ ವಾಕ್ಯ ನನಗೆ ಹೇಳುತ್ತದೆ, ಪ್ರತಿ ಒಂದು ಕೊರತೆಯನ್ನು ನೀಗಿಸುವೆನೆಂಬುದಾಗಿ ಹೇಳುತ್ತಾ ಇದ್ದಿದೆ. ಪ್ರೈಸ್ ದ ಲಾರ್ಡ್. ಪ್ರತಿ ಒಂದು ಕೊರತೆ ನೀಗಿಸುವೆನೆಂದು ಹೇಳ್ತಾ ಇದೆ. ನನಗಿರುವ ಈ ಸಂಕಟದಿಂದ ನನ್ನನ್ನು ಬಿಡಿಸು ಪರಿಶುದ್ಧಾತ್ಮನೇ. ಕೆಲಸದಲ್ಲಿ ಕೊರತೆ ಬಂದಿರ್ಬೋದು, ಬಿಸ್ನೆಸ್ಸಲ್ಲಿ ಕೊರತೆ ಬಂದಿರ್ಬೋದು. ದೇವರು ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾನೆ, ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಆತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಕೊರತೆಯನ್ನು ನೀಗಿಸುವನು. ಹಲ್ಲೆಲೂಯಾ. ನಿಮ್ಮ ಕೊರತೆ ನೀಗಿಸುವ ತಾನೇ. ನೀವು ಭಯಪಡಬಾರದು. ನೀವು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಈ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡುವಾಗ ನಿಮ್ಮ ಬಿಸ್ನೆಸ್ ಅಭಿವೃದ್ಧಿ ಆಗುತ್ತದೆ, ನಿಮ್ಮ ಕುಟುಂಬ ಅಭಿವೃದ್ಧಿ ಆಗುತ್ತದೆ. ಹಲ್ಲೆಲೂಯಾ. ನಿಮ್ಮ ಬಿಸ್ನೆಸ್ಸಲ್ಲಿ ಇದುವರೆಗೂ ನೋಡಿರುವ ಕಷ್ಟಗಳನ್ನು ಇನ್ಮೇಲೆ ನೀವು ನೋಡೋದಿಲ್ಲ. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಬಿಸ್ನೆಸ್ ಅಭಿವೃದ್ಧಿ ಪಡಿಸುತ್ತೇನೆ, ನೀನು ಕೈ ಹಾಕಿರುವ ಎಲ್ಲ ಕೆಲಸ ಆಶೀರ್ವಾದ ಮಾಡುತ್ತೇನೆಂದು. ಪ್ರೈಸ್ ದ ಲಾರ್ಡ್. ನೀನು ಕೈ ಹಾಕಿರುವ ಪ್ರತಿಯೊಂದು ಕೆಲಸವನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. ಯೇಸು ಕ್ರಿಸ್ತನ ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ನೀನು ಕೈ ಹಾಕಿರುವ ಪ್ರತಿಯೊಂದು ಕೆಲಸಗಳನ್ನು ಆಶೀರ್ವಾದ ಮಾಡುತ್ತಾನೆ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಈ ಉದಯ ಕಾಲದಲ್ಲಿ ದೇವರನ್ನು ಸ್ತೋತ್ರ ಮಾಡಿರಿ. ದೇವರನ್ನು ಸ್ತೋತ್ರ ಮಾಡುವಾಗ ಆತನ ಪವಿತ್ರಾತ್ಮದಿಂದ ನೀವು ಭರಿತರಾಗಿರ್ತೀರಿ. ಹಲ್ಲೆಲೂಯಾ. ಪೌಲಸೀಲನು ಪ್ರಾರ್ಥನೆ ಮಾಡುವಾಗ ಅಲ್ಲಿರುವ ಎಲ್ಲ ಜನರು ನಾನಾ ಭಾಷೆ ಮಾತಾಡಿದರು. ಹಲ್ಲೆಲೂಯಾ. ಹಲ್ಲೆಲೂಯಾ.
ನೀವು ಮಾತಾಡುವಾಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನೀವು ಸುಮ್ಮನೆ ಇರಬಾರದು. ಯಾವಾಗಲೂ ಪರಿಶುದ್ಧ 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 ಎಂದು ದೇವರನ್ನು ನಾವು ಸ್ತುತಿ ಮಾಡಬೇಕು. ಯೇಸು ಕ್ರಿಸ್ತನ ಸ್ತುತಿ ಮಾಡಬೇಕು. ಆತನು ಪರಿಶುದ್ಧನಾಗಿದ್ದಾನೆ. ಆತನು ಪರಿಶುದ್ಧನಾಗಿದ್ದಾನೆ. ನಮ್ಮ ಕೊರತೆಗಳನ್ನೆಲ್ಲ ಆತನು ನೀಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಕೊರತೆಗಳನ್ನು ಆತನು ನೀಗಿಸುವ ದೇವರಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರ ಎಂದು ಹೇಳಿರಿ. ಹಲ್ಲೆಲೂಯ. ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರೋದು. ಹಲ್ಲೆಲೂಯ. ಈ ವಾಕ್ಯ ನಿಮಗಾಗಿ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮನ್ನು ತುಂಬ ಟೆನ್ಷನ್ ಆಗಿರ್ಬೋದು, ಏನು ಮಾಡಬೇಕು ಎಂಬುದಾಗಿ. ಹಲ್ಲೆಲೂಯ. ಟೆನ್ಷನ್ ತಗೊಳ್ಬೇಡ್ರಿ. ದೇವರಲ್ಲಿ ಪ್ರಾರ್ಥನೆ ಮಾಡಿರಿ. ಕರ್ತನಾದ ಯೇಸು ಕ್ರಿಸ್ತನ ಹಸ್ತವು ನಿಮ್ಮ ಮೇಲೆ ಬರುತ್ತದೆ. ನೀವು ಹೋಗೋದಕ್ಕಿಂತ ಮುಂಚಿತವಾಗಿ ದೇವದೂತರು ಹೋಗಿ ಅದು ಆ ಕೆಲಸವನ್ನು ಸರಿ ಮಾಡುತ್ತಾರೆ. ದೇವದೂತರು ನಿಮ್ಮಕ್ಕಿಂತ ಮುಂಚಿತವಾಗಿ ಹೋಗುತ್ತಾರೆ. ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಕಾರ್ಯಗಳನ್ನು ಸಫಲವಾಗುವಂತೆ ದೇವರು ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಅನೇಕರಿಗೆ ಕೆಲವೊಬ್ಬರು ಕೆಲಸ ಚೆನ್ನಾಗಿ ನಡೆದರೆ ಏನು ಮಾಡ್ತಾರೆ ಗೊತ್ತಾ? ಮಾಟ ಮಂತ್ರದಿಂದ ಇವನ ಕೆಲಸಗಳನ್ನು ನಾನು ಮುರಿಬೇಕೆಂದು ನೋಡ್ತಾರೆ. ಆದರೆ ನೀನು ಭಯಪಡಬೇಡ. ನಿನ್ನಲ್ಲಿರುವ ಆತನು ಹೆಚ್ಚಿನವನು. ನಿನ್ನಲ್ಲಿರುವ ಕರ್ತನು ಹೆಚ್ಚಿನವನು. ಹಲ್ಲೆಲೂಯ. ನಿನ್ನಲ್ಲಿರುವ ಆ ಕರ್ತನು ಹೆಚ್ಚಿನವನಾಗಿದ್ದಾನೆ. ಆತನು ನಿನಗೆ ಆ ಮಾಟ ಮಂತ್ರದಿಂದ ಬಿಡಿಸುತ್ತಾನೆ. ನಿನ್ನ ಬಿಸ್ನೆಸ್ ಮತ್ತೆ ಅವ್ರ ಮುಂದೆ ನಡೆಯುವಂತೆ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ನಿನ್ನ ವೈರಿಗಳ ಮುಂದೆ ನಿನಗಾಗಿ ಔತಣವನ್ನು ಸಿದ್ಧಪಡಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯ ಕೇಳಿ ಅದನ್ನು ಹೃದಯದಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಿರಿ. ನೀವು ಕೈ ಹಾಕಿರುವ ಪ್ರತಿಯೊಂದು ಕೆಲಸ ದೇವರು ಸಫಲಗೊಳಿಸುತ್ತಾನೆ. ಆತನು ಯೇಸು ಕ್ರಿಸ್ತನ ಹೆಸರಿನಲ್ಲಿ, ಯೇಸುವಿನ ನಾಮದಲ್ಲಿ ಅದನ್ನು ಮತ್ತೆ ತಿರುಗಿ ಹೇಳುತ್ತದೆ. ಹಲ್ಲೆಲೂಯ. ನಿನ್ನನ್ನು ನೋಡಿ ಅನೇಕರು ಇವನು ಬಿದ್ದೋಗಿದ್ದಾನೆ, ಪುನಃ ಹೇಳುವುದಿಲ್ಲ ಅಂತ ಹೇಳಿರ್ಬೋದು. ಆದರೆ ಯೇಸು ಕ್ರಿಸ್ತನು ಹೇಳುತ್ತಾನೆ, ಬಿದ್ದೋಗಿರುವ ದಾವೀದನ ಮನೆಯನ್ನು ಹಿಂತಿರುಗಿ ಬಂದು ಕಟ್ಟುತ್ತೇನೆಂದು ಹೇಳುತ್ತಾನೆ. ಆ ದಾವೀದನ ಇವತ್ತು ನೀನೇ ಆಗಿದೆಯಾ? ನಿನ್ನ ಮನೆ ದೇವರು ಕಟ್ಟುತ್ತಾನೆ. ಹಲ್ಲೆಲೂಯ. ಪ್ರೈಸ್ ದ ಲಾರ್ಡ್. ನೀನು ಭಯಪಡಬೇಡ. ಯೇಸು ನಿನ್ನ ಸಂಗಡಿದ್ದಾರೆ. ನಿನ್ನನ್ನು ಹೇರಳವಾಗಿ ಆಶೀರ್ವಾದ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಒಂದು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಪರಿಶುದ್ಧನೇ ಪರಮ ಪ್ರೀತಿಯುಳ್ಳುವ ದೇವರೇ ಸ್ವಾಮಿ, ನಿನಗೆ ಸ್ತೋತ್ರವಾಗಲಿ. ಕರ್ತನೆ, ನಿನ್ನ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು. ಈ ಉದಯ ಕಾಲದಲ್ಲಿ ನಿನ್ನ ಮಕ್ಕಳಿಗೆ ನೀನು ಮಾತಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರತಿಯೊಂದು ಕೊರತೆಯನ್ನು ನಾನು ನೀಗಿಸುವೆನೆಂದು ಹೇಳಿದೆ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ದೇವರೇ. ಆ ವಾಕ್ಯದಂತೆ ಅವರ ಹೃದಯದಲ್ಲಿ ಸ್ವಾಮಿ ಮಾತಾಡಿ ಅವರಿಗೆ ಪ್ರತಿಯೊಂದು ಕೊರತೆಗಳನ್ನು ನೀಗಿಸು ಸ್ವಾಮಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಪರಲೋಕದಾಗಿರುವ ನನ್ನ ತಂದೆ, ನಿನಗೆ ಸ್ತೋತ್ರವಾಗಲಿ. ಪ್ರತಿಯೊಂದು ಈ ವಾಕ್ಯ ಕೇಳುವ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಈ ವಾಕ್ಯವನ್ನು ಅನೇಕರಿಗೆ ನಿನ್ನ ವಾಕ್ಯ ಹೇಳುತ್ತದೆ, ಲೋಕದ ಕಟ್ಟ ಕಡೆಯವರೆಗೂ ಸ್ವಾರ್ಥ ಸಾರಿರಿ ಎಂದು ಹೇಳಿದಿ. ಇದನ್ನು ಶೇರ್ ಮಾಡಿ ಲೈಕ್ ಮಾಡುವಂಥ ಅವರಿಗೆ ಒಳ್ಳೆಯ ಹೃದಯ ಕೊಡು ಯೇಸುವೆ. ಎಲ್ಲ ಕಡೆಗೆ ಈ ವಾಕ್ಯವನ್ನು ಹರಡುವಂತೆ ನಿನ್ನ ಕೃಪೆ ಕೊಡು, ಸಹಾಯ ಮಾಡು. ನಿನ್ನ ಮಕ್ಕಳು ಇನ್ನೂ ಹೆಚ್ಚಾಗಿ ನಿನ್ನ ಆಶೀರ್ವಾದ ಮಾಡುತ್ತೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಭಯಪಡಬೇಡಿರಿ. ಯಾಕಂದರೆ ಈ ಉದಯ ಕಾಲದಲ್ಲಿ ನಿನ್ನ ಸಂಗಡೆ ದೇವರು ಮಾತಾಡಿರ್ಬೋದು. ಸ್ತ್ರೀ ಆಗಿರ್ಬೋದು, ಪುರುಷನಾಗಿರ್ಬೋದು, ಯಾರೇ ಆಗಿರ್ಬೋದು, ನೀನು ಎಲ್ಲೇ ಕೂತಿರ್ಬೋದು, ಯಾವ ಜಾತಿಯಲ್ಲಿ ನೀನಿದ್ದರೂ ಸಹ ಯೇಸು ಕ್ರಿಸ್ತನು ನಿನ್ನೊಂದಿಗೆ ಮಾತಾಡಿದ್ದಾರೆ. ನಿನ್ನ ಪ್ರತಿಯೊಂದು ಕೊರತೆಗಳನ್ನು ದೇವರು ನೀಗಿಸುತ್ತಾರೆ. ಯೇಸುವಿನ ಬಳಿಗೆ ಬಾ. ಯೇಸು ನಿನ್ನನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.